ನಮಸ್ಕಾರ ಸ್ನೇಹಿತರೆ. ಒಂದು ಸಲ ನಾನು ಮೈನ್ ರೋಡ್ ಇಂದ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಸಾಧಾರಣವಾಗಿ 80-90 ಆಸುಪಾಸಿನ ಸ್ಪೀಡ್ ನಲ್ಲಿ ಸ್ಕೂಟರ್ ನಲ್ಲಿ ಹೋಗ್ತಿದ್ದೆ. ಈ ಸಂದರ್ಭದಲ್ಲಿ ಎದುರುಗಡೆ ಸೈಡಿಗೆ ಒಂದು ಬಂಗಾರದ ಚೈನ್ ಬಿದ್ದಿತ್ತು. ನನ್ಗೆ ನೋಡಿದೆ, ಗೊತ್ತಾಯ್ತು ನನಗೆ ಬಂಗಾರ ಆಗಿರ್ಬೋದು ಅಂತ. ತುಂಬಾ ಫಳಫಳ ಹೊಳಿತಾ ಇತ್ತು. ಆದ್ರೆ ನಾನು ಅಷ್ಟು ಸ್ಪೀಡಲ್ಲಿ ಇದ್ದಲ್ಲ, ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ದೂರ ಹೋಗಿ ಆಯ್ತು. ಮತ್ತೆ ತಿರುಗಿಕೊಂಡು ನೋಡಿಕೊಂಡು ಮತ್ತೆ ಬೇಡ ಸಾಯಿಲ್ ಅಂತ ಹೇಳಿ ಮುಂದೆ ಹೋದೆ. ಹಿಂದೆಂದ ಒಬ್ಬ ಬರ್ತಿದ್ದ, ಅವನು ಕೂಡ ಸ್ಕೂಟರ್ ನಲ್ಲಿ ಬರ್ತಿದ್ದ. ಅವನು ನೋಡಿದ, ಸ್ವಲ್ಪ ದೂರ ಹೋಗಿ ನಿಲ್ಲಿಸಿದ ಗಾಡಿ. ರಿಟರ್ನ್ ಬರ್ಲಿಕ್ಕಿಲ್ಲ ಮೈನ್ ರೋಡಲ್ಲಿ, ಅದಕ್ಕೋಸ್ಕರ ರಿಟರ್ನ್ ಬರ್ಲಿಲ್ಲ. ಅವನು ಅಲ್ಲೇ ನಿಲ್ಲಿಸಿ ಸೈಡ್ ಇಂದ ನಡ್ಕೊಂಡು ಬಂದು ಆ ಬಂಗಾರವನ್ನು ಎತ್ಕೊಂಡು ಹೋದ. ಇದರಿಂದ ನನಗೆ ಒಂದು ವಿಷಯ ಅರ್ಥ ಆಯ್ತು. ಏನಪ್ಪಾ ಅಂದ್ರೆ, ನಮ್ಮ ಜೀವನದಲ್ಲಿ ಈ ಬಂಗಾರ ಅಂದ್ರೆ ಒಂದು ಅವಕಾಶ. ಏನೋ ಒಂದು ಕೆಲಸ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ಏನೋ ಒಂದು ಘಟನೆಗಳಾಗಿರ್ಬೋದು, ಇವುಗಳೆಲ್ಲ ಒಂದು ಅವಕಾಶ. ನಾವು ಜೀವನದಲ್ಲಿ ಸಾಗ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಬಿದ್ದಿದ್ದಂತ ಈ ಅವಕಾಶವನ್ನು ನೋಡಿ ಕೂಡ ನಾವು ಮುಂದೆ ಸಾಗ್ತೇವೆ. ಬೇಡಪ್ಪ ಅದು ಮತ್ತೆ ನೋಡುವ, ಬೇಡ ಸಾಕ ಬಿಟ್ಟು ಮುಂದಕ್ಕೆ ಹೋಗ್ತೇವೆ. ಹೀಗೆ ಮುಂದೆ ಹೋಗಿ ಅನೇಕ ಅವಕಾಶಗಳನ್ನು ನಾವು ಬಿಡ್ತೇವೆ. ಆ ಅವಕಾಶಗಳನ್ನು ಬಿಟ್ಟು ಕೊನೆಗೆ ನಮಗೆ ಅವಕಾಶನೇ ಇರುವುದಿಲ್ಲ. ಏನೋ ಒಂದು ಕೆಲಸ ಆಗಿರ್ಬೋದು, ಮುಖ್ಯವಾಗಿ ವಿದ್ಯಾಭ್ಯಾಸ ಪಡೆದವರಿಗೆ, ಸ್ಟೂಡೆಂಟ್ಗಳಿಗೆಲ್ಲ ಒಂದು ಕೆಲಸ, ಇವುಗಳನ್ನು ಅದು ಕೆಲಸ ಬೇಡ, ಅದು ಮತ್ತೊಂದು ಮಾಡುವ. ಏನೋ ಒಂದು ಬಂಗಾರ ಆಗಿರ್ಬೋದು, ಒಂದು ಅವಕಾಶ. ಆ ಒಂದು ಅವಕಾಶನೇ ನಮ್ಮ ಜೀವನದಲ್ಲಿ ಒಂದು ತಿರುವನ್ನು ಕೊಡ್ಬೋದು. ಆದ್ರೆ ನಾವು ಅದನ್ನು ಬಿಟ್ಟು ಹೋಗ್ತೇವೆ. ಮುಂದಕ್ಕೆ ಹೋಗಿ ಆಯ್ತು, ಮತ್ತೆ ರಿಟರ್ನ್ ಅದರ ಹತ್ರ ಬರ್ಲಿಕ್ಕೆ ನಮಗೆ ಮನಸ್ಸಿಲ್ಲ, ಬೇಡ. ಆದ್ದರಿಂದ ನಾವು ಪ್ರಯತ್ನಿಸಬೇಕು. ಅವಕಾಶಗಳು ಅನೇಕ ಬರ್ತದೆ ಜೀವನದಲ್ಲಿ. ನಾವು ಸಾಗ್ತಾ ಇರುವಂತ ಅಲ್ಲಿ ಇಲ್ಲಿ ಸೈಡ್ಗೆಲ್ಲ ಬಿದ್ದಿರ್ತದೆ ಬಂಗಾರಗಳು, ಹಣಗಳು, ವಜ್ರಗಳೆಲ್ಲ ಬಿದ್ದಿದ್ದ ಹಾಗೆ ಅವಕಾಶಗಳು ಬಿದ್ದಿರ್ತದೆ. ಅವುಗಳನ್ನು ಹಿಕ್ಕೊಂಡು ನಾವು ಹೋಗ್ಬೇಕು. ಏನೋ ಒಂದು ನಾವು ಸೆಟ್ಲ್ ಆಗ್ಬೋದು, ಜೀವನದಲ್ಲಿ ಮೇಲೆ ಬರ್ಬೋದು. ಒಂದೊಳ್ಳೆ ಜೀವನ ಜೀವಿಸಲಿಕ್ಕೆ ಒಂದು ಆ ಅವಕಾಶ ನಮ್ಗೆ ಕಲಿಸಬಹುದು. ಎಲ್ಲವನ್ನು ಬಿಟ್ಟು ಮುಂದಕ್ಕೆ ಹೋದ್ರೆ ಕೊನೆಗೆ ನಮ್ಮ ಜೀವನದಲ್ಲಿ ಸಮಯನೇ ಇರುವುದಿಲ್ಲ, ಮತ್ತೆ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಪ್ರಯತ್ನಿಸುವ. ಎಲ್ಲ ಬಿದ್ದಿದ್ದ ಅವಕಾಶಗಳನ್ನು ಹೆಕ್ಕಿ ನೋಡೋಣ. ಅದು ಬಂಗಾರನ, ವಜ್ರನ, ಹಣನ. ಒಂದು ವೇಳೆ ಬಂಗಾರ ಆಗಿರ್ಬೋದು, ಒಂದು ವೇಳೆ ಹಣ ಆಗಿರ್ಬೋದು. ಪ್ರಯತ್ನಿಸಲು ಕಲಿಬೇಕು. ಇದ್ದದ್ದೆಲ್ಲವನ್ನು ಪ್ರಯತ್ನಿಸಬೇಕು. ಒಳ್ಳೆ ಕೆಲಸಗಳನ್ನು ಪ್ರಯತ್ನಿಸಿ ಒಳ್ಳೆ ಜೀವನವನ್ನು ಜೀವಿಸಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಒಳ್ಳೆ ಜೀವನ ಜೀವಿಸಿದ್ರೆ ಅದರಷ್ಟು ಬೆಲೆ, ಆ ಜೀವನಕ್ಕೆ ಇರೋ ಬೆಲೆ ಈ ಕೆಟ್ಟ ಜೀವನಕ್ಕಿಲ್ಲ. ಅದಕ್ಕೋಸ್ಕರ ಅವಕಾಶ ಸಿಕ್ಕಿದ್ದನ್ನು ಬಿಡಬೇಡಿ. ಎಂತ ಅವಕಾಶ ಬಂದ್ರೆ, ಒಳ್ಳೆ ಅವಕಾಶ ಬಂದ್ರೆ, ಜೀವನದಲ್ಲಿ ಸಕ್ಸಸ್ ಆಗುವಂತ ಅವಕಾಶ ಬಂದ್ರೆ ಅದನ್ನು ಹೆಕ್ಕೊಂಡು ಹೋಗಿ. ಜೀವನ ಸುಂದರವಾಗ್ತದೆ. ಧನ್ಯವಾದಗಳು.